ಬಂದ್ರಾ? ಕಾಫಿ ತಗೊಂಡ್ ಬರ್ತೀನಿ. ಅಮ್ಮ ಬಂದಿದ್ರಾ? ಹೌದು. ಏನ್ ಹೇಳಿದ್ರು? ಏನಿಲ್ಲ, ಬಂದ್ರು ಹೋದ್ರು. ಅಷ್ಟು ಹಠ ಹಿಡ್ದು ಕೂತವ್ರು ಸುಮ್ಮನೆ ಬಂದು ಹೋಗ್ಬಿಟ್ರಾ? ಅಮ್ಮನ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ನನ್ನ ನೋಡ್ಬೇಕು ಅಂತ ಅನಿಸ್ತಂತೆ, ಅದಕ್ಕೆ ಬಂದಿದ್ರು. ಇಷ್ಟೋ ತಳ್ತಾ ಇದ್ದಿದ್ದು ನನ್ಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಮಕ್ಕಳೆಲ್ಲ ಹೇಳಿದ್ದಾರೆ. ಅದೇನ್ ನಡೀತು ಅಂತ ಸರಿಯಾಗಿ ಹೇಳಿ ಲಕ್ಷ್ಮಿ. ಕವಿತಾ ಯಾವುದೋ ಸ್ವಾಮೀಜಿಗಳ ಹತ್ರ ಹೋಗಿದ್ಲಂತೆ. ನೀವೊಂದು ಕನ್ನೆಗೆ ತಾಳಿ ಕಟ್ಟಿದ್ರೆ ದೋಷ ಪರಿಹಾರ ಆಗುತ್ತಂತೆ. ದುಡ್ಡಿಗೋಸ್ಕರ ತಾಳಿ ಕಟ್ಟಿಸ್ಕೊಳ್ಳೋರು ಸಿಗ್ತಾರೆ, ಅದನ್ನು ಬೇಕಂದ್ರೆ ನಾವೇ ವ್ಯವಸ್ಥೆ ಮಾಡ್ತೀವಿ ಅಂದ್ರಂತೆ. ಅದಕ್ಕೆ ಅಣ್ಣನ ಹತ್ರ ಇದ್ರ ಬಗ್ಗೆ ಮಾತಾಡು ಅಂದ್ಲು. ಅದಕ್ಕೆ ನೀನೇನಂದೆ? ಯಾವುದೇ ಕಾರಣಕ್ಕೂ ರಾಘವ್ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟೋದು ನನಗಿಷ್ಟ ಇಲ್ಲ ಅಂದೆ. ಅದಕ್ಕೆ ಕೋಪ ಮಾಡ್ಕೊಂಡು ಹೊರಟೋದ್ರು. ಸರಿಯಾಗಿ ಹೇಳಿದ್ಯಾ ಬಿಡು. ಆದ್ರೆ ನಡೆದಿರೋದಷ್ಟೇನಾ? ಅಷ್ಟೇ ರೀ. ಸುಳ್ಳು ಹೇಳ್ಬೇಡ ಲಕ್ಷ್ಮಿ. ನೀನ್ ಇಷ್ಟೆಲ್ಲ ಅಳ್ತಿದ್ಯಾ ಅಂದ್ಮೇಲೆ ಬೇರೇನೋ ಆಗಿದೆ. ಅದು ನಿಜ ಹೇಳು ಲಕ್ಷ್ಮಿ. ಅದು ಅಮ್ಮ, ನೀವು ಸತ್ತ ಮೇಲೆ ಬರ್ತೀನಿ ಅಂತ ಹೇಳಿದ್ರ? ಕೋಪ ಮಾಡ್ಕೋಬೇಡ್ರಿ. ನೀವು ಕೋಪ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ದಯವಿಟ್ಟು ತಾಳ್ಮೆ ಕಳ್ಕೋಬೇಡಿ. ಲಕ್ಷ್ಮಿ, ನಾನು ತಡಿಬೇಡ. ಏನ್ ಬರೀತಿದೀಯ ಮರಿ? ABCD. ABCDನಾ? ಬರಿ ಅಮ್ಮ, ಬರಿ. ಅಮ್ಮ, ಅಮ್ಮ ತಿನ್ನಕ್ಕೇನಾದ್ರೂ ಮಾಡ್ಕೊಂಬರ್ಲಾ? ಬೇಡಮ್ಮ, ಏನು ಬೇಡ. ಬಾವ, ಯಾಕೆ ಬಾವ ಇಷ್ಟೊಂದು ಕೋಪದಲ್ಲಿ ಹೋಗ್ತಾ ಇದ್ದೀರಾ? ಏನಾದ್ರು ಪ್ರಾಬ್ಲಮ್ ಇದ್ರೆ ನೀನ್ ಸಾಲ್ವ್ ಮಾಡ್ತೀಯಾ? ಆಗಲ್ಲ ಬಾವ. ಈ ಟೈಮ್ನಲ್ಲಿ ಅದು ನೀನು ಇಷ್ಟೊಂದು ಕೋಪದಲ್ಲಿ ನಮ್ಮ ಮನೆಗೆ ಬರ್ತಿದ್ಯಾ ಅಂದ್ರೆ ಏನೋ ದೊಡ್ಡ ಪ್ರಾಬ್ಲಮ್ ಆಗಿರ್ಬೇಕು ಅಂತ ಅರ್ಥ ಅಲ್ವಾ ಬಾವ? ಕವಿತಾ ಮತ್ತೆ ಅತ್ತೆಮ್ಮ ಇಬ್ರು ಈ ಕಡೆಯಿಂದ ಹೋಗ್ಬೇಕಾರೆ ಕಿಲ್ಕಿಲ ಅಂತ ನಗಾಡ್ತಾ ಹೋದ್ರು ನಿಮ್ ಮನೆಗೆ. ಆದ್ರೆ ಆ ಕಡೆಯಿಂದ ಬರ್ಬೇಕಾರೆ ಮೊಕನ ಅಂತ ಊದ್ಕೊಂಡೇ ಬಂದ್ರು. ತಮ್ಮಲ್ಲಿ ಏನೇನೋ ಮಾತಾಡ್ಕೊತಿದ್ರು ಬಾವ. ನೀನ್ ನೋಡಿದ್ರೆ ಯಮದಗ್ನಿ ರೂಪದಲ್ಲಿ ಬಂದಿದ್ಯಾ. ಏನ್ ನಡೀತಿದೆ ಬಾವ ಅಲ್ಲಿ? ಅಲ್ಲ ಬಾವ, ನೀನೇ ಹೇಳು. ಮಾವನ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು, ಹೊಳಿ ಆದವನು ಕೈ ಕಟ್ಕೊಂಡು ಕೂತಿದ್ದಾನೆ ಅಂತ ನೋಡಿದ ಜನ ಆಡ್ಕೊಂಡು ನಗಲ್ವಾ? ನೋಡು, ಸೈಲೆಂಟ್ ಆಗಿ ಸುಮ್ನಿರು. ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ.